ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವರು ಪಾರ್ಲರ್ಗೆ ಹೋಗಿದ್ದಾರೆ, ಅಲ್ಲಿಂದ ವ್ಲಾಗ್ನ ಶುರು ಮಾಡ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಎಸ್, ಇವತ್ತಿನ ವ್ಲಾಗಲ್ಲಿ ಚೇತು ಮದುವೆದು. ಚೇತು ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಸವಿತಾಂಟಿ ಮಗನ ಮದುವೆದು ರಿಸೆಪ್ಷನ್ ವ್ಲಾಗ್ ಇರುತ್ತೆ ಇದು. ಸೊ ನಾನು ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪಾರ್ಲರಿಗೆ ಬಂದಿದ್ದೀನಿ. ಆಂಟಿ ಹೆಸರು ಆಶಾ ಅಂತ. ನನ್ನ ತಂಗಿ ಮದುವೆ ಟೈಮಲ್ಲಿ ನಾನು ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೆ, ಅದನ್ನು ಕೂಡ ಈ ಆಂಟಿ ಹತ್ರ ನಾನು ಮಾಡಿಸ್ಕೊಂಡೆ. ಹಾಗೆ ಪಕ್ಕದಲ್ಲಿ ಇದ್ದಾರಲ್ಲ ನೈಟಿ ಹಾಕ್ಕೊಂಡು ಆಂಟಿ, ಇವರು ಕೂಡ ನಂಗೆ ಸಹಾಯ ಮಾಡಿದ್ರು. ಆಶಾ ಆಂಟಿಗೆ ಹೇಳ್ತಾಯಿದ್ರು, ಇದು ಈ ಥರ ಹಾಕಿ ಚೆನ್ನಾಗಿ ಕಾಣುತ್ತೆ ಅಂತ. ಹಾಗೆ ಸೀರೆನೂ ಸ್ವಲ್ಪ ಹೇಗೆ ಬೇಕೋ ಹಾಗೆ ಅರ್ಜೆಂಟಾಗಿ ಉಟ್ಕೊಂಬಿಟ್ಟಿದೆ ಅಂತ ಅದನ್ನು ಕೂಡ ಸರಿ ಮಾಡಿಕೊಟ್ರು ಆಂಟಿ. ಬನ್ನಿ, ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಬರೋ ವ್ಲಾಗಲ್ಲಿ ಸುಮಾರು ಈಗ ಲಾಸ್ಟ್ ಹಾಕಿರೋ ವಿಡಿಯೋದಲ್ಲೆಲ್ಲ ನೀವು ನೋಡಿದ್ದೀರಾ. ಯಾರೂ ನಾನು ಹೊಸ್ದಾಗಿ ಪರಿಚಯ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಒಂದಿಬ್ಬರನ್ನ ಮಾತ್ರ ಖಂಡಿತ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ಲೇಬೇಕು. ಬನ್ನಿ, ಅದು ಯಾರು ಅಂತ ನಾನು ತೋರಿಸ್ತೀನಿ. ನಾನು ಎಲ್ಲ ರೆಡಿಯಾಗಿ ನಾನು ಹೋಗೋಷ್ಟರಲ್ಲಿ ಸುಮಾರು ಒಂದು 7:45 ಅಂತೂ ಪಕ್ಕ ಆಗಿತ್ತು. ನಿಮಗೆ ಗೊತ್ತು, ಹೆಣ್ಮಕ್ಳು ರೆಡಿ ಆಗೋದು ಲೇಟು. ನಾನು ಒಂದು ಸಿಂಪಲಾಗಿರಲಿ ಅಂತ ಅಂದ್ಬಿಟ್ಟು ಹೇರ್ ಸ್ಟೈಲ್ ಮಾಡಿಸ್ಕೊಂಡೆ ಅಷ್ಟೇ. ತುಂಬ ಓವರಾಗಿ ನಾನು ಮಾಡಿಸ್ಕೊಂಡಿಲ್ಲ, ಸಿಂಪಲಾಗಿ ಮಾಡಿಸ್ಕೊಂಡೆ. ನೀವೇ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಇಷ್ಟ ಆದರೆ ಒಂದು ಒಳಗಡೆ ಹೋಗಿದ ತಕ್ಷಣ, ರಿಸೆಪ್ಷನ್ ಒಳಗಡೆ ಹೋಗಿದ ತಕ್ಷಣ ಸ್ವಲ್ಪ ಜನ ಮಾತ್ರ ಕಂಡರು. ಸವಿತಾ ಆಂಟಿಯವರ ರಿಲೇಷನ್ ಅವರೆಲ್ಲರೂ. ಹಾಗೆ ಈ ಆಂಟಿ ಗೊತ್ತಲ್ಲ, ಸವಿತಾ ಆಂಟಿ ಮನೆ ಪಕ್ಕದವರು. ಹಾಗೆ ನೋಡಿದೆ, ಯಾಕೋ ಸ್ವಲ್ಪ ಜನ ಇನ್ನೂ ಕಾಣಿಸ್ಲಿಲ್ಲ. ಇಲ್ಲಿದ್ದಾರಲ್ಲ ತಾತ ಅಜ್ಜಿ, ಅವರು ಸವಿತಾ ಆಂಟಿಯವರ ಚಿಕ್ಕಪ್ಪ ಚಿಕ್ಕಮ್ಮ. ಇವರೆಲ್ಲ ನಿಮಗೆ ಗೊತ್ತೇ ಇದೆ, ನೋಡಿರ್ತೀರ ಲಾಸ್ಟ್ 2 ವಿಡಿಯೋದ್ರಲ್ಲೂ ಕೂಡ. ಅವ್ರು ಯಾರೂ ಕಾಣಿಸ್ಲಿಲ್ಲ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗಿ ನೋಡಿದ್ದಕ್ಕೆ ಅಲ್ಲಿ ರೆಡಿ ಆಗ್ತಿದ್ರು. ನೋಡಿದ್ರಲ್ಲ, ಅವ್ರನ್ನೆಲ್ಲ ಕೆಳಗಡೆ ಕರ್ಕೊಂಡು ಬಂದೆ. ಹಾಗೆ ಎಲ್ಲರೂ ಕೂತಿದ್ವಿ. ಆಮೇಲೆ ಇಲ್ಲಿ ಬರ್ತಿದ್ದಾರಲ್ವ ಪಿಂಕ್ ಕಲರ್ ಡ್ರೆಸ್ಸು, ಅವರು ನನ್ನ ಜೊತೆ ರೀಲ್ಸ್ ಮಾಡಿದ್ದಾರೆ. ನೀವು ನೋಡಿರ್ಬೋದು, ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಅವ್ರಿಗೆ ಹೇಳ್ತಾಯಿದ್ದೆ ಬನ್ನಿ ಅಂತ, ಇಲ್ಲ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದರು. ನಾವೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ರೀಲ್ಸ್ ಮಾಡೋಣ ಮದುವೆಯಲ್ಲಿ ಅಂತ ಅಂದ್ಬಿಟ್ಟು. ಸವಿತಾ ಆಂಟಿ ಅಂತೂ ಕರೆಯೋಕ್ಕಾಗಲ್ಲ, ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ನಾವಾದರೂ ರೀಲ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸರಿ ಆಯಿತು, ಎಲ್ಲಿ ಮಾಡೋದು ಏನು ಅಂತ ಗೊತ್ತಿರಲಿಲ್ಲ. ಏಕೆಂದರೆ ಈ ಆಂಟಿಗೆ ಗೊತ್ತಲ್ಲ ನಿಮಗೆ, ಸವಿತಾ ಆಂಟಿ ತಮ್ಮನ ಹೆಂಡ್ತಿ. ಇವರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಇವರು ನಿಜವೂ ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತ ಕೇಳಿದ್ರೆ ಎಸ್, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅವ್ರು ಮಾತ್ರ. ಇವರು ರಿಸೆಪ್ಷನ್ಗೆ ಹೋಗಿ ಬಂದರು. ನಾವು ರಿಸೆಪ್ಷನ್ಗೆ ಹೋಗಿರಲಿಲ್ಲ, ಹಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ. ತುಂಬ ಜನ ಇದ್ದರು ಅಂತ ಅಂದ್ಬಿಟ್ಟು ಇವರು ಎಲ್ಲಿ ಮಾಡೋದು ರೀಲ್ಸು, ಎಲ್ಲಿ ಹೋಗೋಣ ಅಂತ ಕೇಳ್ತಾಯಿದ್ರು. ಮೇಲ್ಗಡೆ ಹೋಗೋಣ ಅಂತ ನಾನು ಹೇಳ್ತಾಯಿದ್ದೆ. ಹಾಗೆ ನಾನು ಹೇಳ್ತಾಯಿದ್ದೆ ಇವ್ರಿಗೆ, ನೀವು ಸೀರೆ ಉಟ್ಕೊಂಡು ಬರ್ಬೇಕು ತಾನೇ, ಚೂಡಿದಾರ್ ಹಾಕ್ಕೊಂಡು ಬಂದಿದ್ದೀರಾ ಅಂತ. ಇಲ್ಲಿ ಇವರು ರಾಧಾಕ, ಸವಿತಾ ಆಂಟಿಯವರು ನಾದಿನಿ. ಗ್ರೀನ್ ಸೀರೆ ಹುಟ್ಟಿರೋರು ಯಾರು ಅಂತ ನಿಜವಾಗ್ಲೂ ಗೊತ್ತಿಲ್ಲ, ಅವರಾಗವರೇ ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ರು. ನಮ್ಮದೆಲ್ಲ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡು ಹಾಗೆ ಕೆಳಗಡೆ ಬಂದಾಗ ಒಂದು ವಿಡಿಯೋ ಮಾಡ್ತಾಯಿದ್ದೆ. ಹಾಗೆ ಹೆಂಗೆ ಕೂತಿದ್ದೀವಿ, ಯಾರ್ಯಾರಿದ್ದಾರೆ ನೋಡೋಣ ಅಂತ ಅಂದ್ಬಿಟ್ಟು. ಇವರು ನಮ್ಮನೆಯವರು, ನಮ್ಮ ತೇಜನು ಮತ್ತು ನಮ್ಮ ಪತಿಯವರು ಕ್ರಿಕೆಟ್ ನೋಡ್ತಾಯಿದ್ರು ಫೋನಲ್ಲಿ. ಸರಿ ಆಯಿತು, ಇನ್ನೇನು ಅವ್ರಿಗೆ ಟೈಮ್ ಪಾಸ್ ಆಗಬೇಕಲ್ವ. ಹಾಗಾಗಿ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದರು ರಿಸೆಪ್ಷನ್ಗೆ ಹೋಗೋದಕ್ಕೆ. ಸೊ ಅಲ್ಲಿ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವರೆಲ್ಲ ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು ನಾವು ಕಾಯ್ತಾಯಿದ್ವಿ. ನಮ್ಮ ಮನೆಯವರು ನೋಡಿ ವಿಡಿಯೋ ತೋರಿಸೋದು, ಕ್ರಿಕೆಟ್ ನೋಡ್ತಾಯಿದ್ದೀವಿ ಅನ್ನೋ ಥರ ಅರ್ಥದಲ್ಲಿ ವಿಡಿಯೋ ತೋರಿಸ್ತಿರೋದು. ಸರಿ ಆಯಿತು, ಕಡಿಮೆ ಆಗ್ತಾರೆ ಅಂದ್ಕೊಂಡ್ವಿ. ಆಗಲೇ ಇಲ್ಲ, ಜನ ಅಂತೂ ಜಾಸ್ತಿನೇ ಇದ್ದರು. ಇನ್ನೂ ಸ್ವಲ್ಪ ಹೊತ್ತು ಆದಮೇಲೆ ಹೋಗೋಣ ಅಂತ ಟೈಮ್ ಆಗ್ತಾನೆ ಇತ್ತು. ಏಕೆಂದರೆ ನಮಗೇನು ಅರ್ಜೆಂಟ್ ಇರಲಿಲ್ಲ. ಏಕೆಂದರೆ ಜಾಸ್ತಿ ಹೊತ್ತು ಇರ್ದಲೇ ಹೋದರೆ ಸವಿತಾ ಆಂಟಿಗೆ ಬೇಜಾರಾಗುತ್ತೆ. ಹಾಗಾಗಿ ಆಯಿತು, ಇನ್ನೂ ಸ್ವಲ್ಪ ಹೊತ್ತು ಆಗಲಿ ಅಂತ ಹಾಗೆಯೇ ಕೂತಿದ್ವಿ. ಹಾಗೆ ನಮ್ಮ ಇನ್ನೊಬ್ಬರು ಚಿಕ್ಕಪ್ಪನೋ ಸಿಕ್ಕಿದ್ರು. ಅವರು ಬಂದ ತಕ್ಷಣ ಅವ್ರು ಹಂಗೆ ರಿಸೆಪ್ಷನ್ಗೆ ಹೋದರು. ನಾವು ಕೂತಿದ್ದ ಕಡೆ ಏನು ಬರಲಿಲ್ಲ ಅವರು. ಸೊ ಅವರು ಆಮೇಲೆ ಸಿಕ್ಕಿದ್ರು. ಅವ್ರು ಯಾರು ಅಂತ ವಿಡಿಯೋ ಮಾಡಿಲ್ಲ ಅಂದ್ಕೊತೀನಿ. ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ, ಸುಮಾರು 2 ವಿಡಿಯೋ ಹಿಂದೆ ನಮ್ಮ ಚಿಕ್ಕಪ್ಪ ಅಂತ. ಅವ್ರ ಪಡೆಗೆ ಅವ್ರು ಬಂದು
ರಿಸೆಪ್ಷನ್ ಮುಗಿಸ್ಕೊಂಡು ಹಾಗೆ ಊಟಕ್ಕೆ ಹೋದರು. ಇವ್ರು ಪಾರ್ವತಿ ಆಂಟಿ ಕೂಡ ಏನು ಮಾಡಿದ್ದಾರೆ ಅಂದರೆ, ಅವರು ಬಂದ ತಕ್ಷಣ ರಿಸೆಪ್ಷನ್ಗೆ ಹೋಗ್ಬಿಟ್ಟಿದ್ದಾರೆ. ಬನ್ನಿ ಆಂಟಿ ಅಂದರೆ, ಇಲ್ಲ ನಾನು ರಿಸೆಪ್ಷನ್ ಮುಗಿಸ್ಕೊಂಡು ಬರ್ತೀನಿ ಅಂದರು. ಸರಿ ರಿಸೆಪ್ಷನ್ ಮುಗಿಸ್ಕೊಂಡು ಬಂದು ಮಾತಾಡ್ಸಿದ್ರು, ಬನ್ನಿ ಊಟಕ್ಕೆ ಹೋಗೋಣ ಫಸ್ಟು ಅಂತ. ಸರಿ ಆಯಿತು ಹಂಗೆ ಮಾಡೋಣ ಅಂತ ಅಂದ್ಬಿಟ್ಟು, ನಾವು ಜನ ಕಡಿಮೆ ಆಗ್ತಾರೆ ಅಂತ ಅಂದ್ಬಿಟ್ಟು ನಾವು ಕೂಡ ಇವರು ರಂಜಿತ್ ಅಂತ ಪಾರ್ವತಿ ಆಂಟಿಯವರ 2ನೇ ಮಗ, ಚಿಕ್ಕ ಮಗ. ಇವನು ಇಷ್ಟು ವರ್ಷ ಆಗಿತ್ತು ಇವ್ರನ್ನೆಲ್ಲ ನೋಡಿ, ಸುಮಾರು ಒಂದು 3 ವರ್ಷ ಇಲ್ಲ 5 ವರ್ಷ ಆಗಿತ್ತು ಅನ್ಕೋತೀನಿ ಇವನ್ನ ಮತ್ತು ಇವ್ರ ಅಣ್ಣನ ನೋಡಿ. ಇನ್ನೊಬ್ಬ ಇದ್ದಾನೆ ಅವನು ಪ್ರವೀಣ್ ಅಂತ, ತುಂಬ ವರ್ಷ ಆಗಿ ಈ ಆಂಟಿ ಬಂದು ಪಾಲಾಕ್ಷಿ ಆಂಟಿ ಅಂತ, ಮತ್ತು ಅವ್ರ ಯಜಮಾನ್ರು. ಈ ಆಂಟಿನ ನೋಡಿ ಸುಮಾರು 7-8 ವರ್ಷ ಆಗಿತ್ತು, ನಾನು ನೋಡಿರಲಿಲ್ಲ. ಇವರು ಕೂಡ ಸವಿತಾ ಆಂಟಿ, ಪಾರ್ವತಿ ಆಂಟಿ, ಪಾಲಾಕ್ಷಿ ಆಂಟಿ, ಇನ್ನೊಬ್ಬರು ಮಂಜು ಆಂಟಿ ಅಂತ. ಇವರೆಲ್ಲ 30-35 ವರ್ಷದ ಫ್ರೆಂಡ್ಶಿಪ್ಪು ನಮ್ಮಮ್ಮ. ಇವರೆಲ್ಲರೂ 30 ವರ್ಷದಂತೂ ಕಂಪ್ಲೀಟ್ 30 ವರ್ಷದ ಫ್ರೆಂಡ್ಶಿಪ್ಪು. ಅವ್ರು ಆಲ್ರೆಡಿ ಊಟ ಮುಗಿಸ್ಕೊಂಡು ಬರ್ತಾಯಿದ್ರು. ನಾನು ನಿಜವೂ ಅವ್ರು ಬಂದಿದ್ರು ಅನ್ನೋದೇ ಗೊತ್ತಾಗಲಿಲ್ಲ. ಎಲ್ಲರೂ ಬಂದವರು ಸುಮಾರು ಜನ ರಿಸೆಪ್ಷನ್ಗೆ ಹೋಗ್ಬಿಟ್ಟಿದ್ರು, ಊಟದಲ್ಲಿ ಸಿಕ್ಕಿದ್ರು. ಅವ್ರದ್ದು ಊಟ ಆಯಿತು, ಮುಗಿಸ್ಕೊಂಡು ಹೋಗ್ತಿದ್ರು. ನೆಕ್ಸ್ಟ್ ನಾವು ಕೂತ್ಕೊಂಡ್ವಿ ಊಟಕ್ಕೆ. ಆಮೇಲೆ ನಮ್ಮದು ಊಟ ಎಲ್ಲ ಆಯಿತು. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಂದಿರೋದೇ ನಮಗೆ ಗೊತ್ತಿಲ್ಲ, ಅವರು ಯಾವಾಗ ಬಂದರೋ ಯಾವಾಗ ಸಿಕ್ಕಿದ್ರು ಆವಾಗಲೇ ಗೊತ್ತಾಗಿದೆ ಇವರು ನೋಡಿ ಅಲ್ಲಿ ಕಾಂಬಿನೇಷನ್ ಹೆಂಗಿದೆ ಅಂತ. ನಮ್ಮ ಆಂಟಿ, ನಮ್ಮ ಅಮ್ಮ, ನಾನು 3 ಜನ ಯೆಲ್ಲೋ ಕಲರ್ ಸೀರೆನ ಹುಟ್ಟಿದ್ದೀವಿ. ಸರಿ ಅವರು ಊಟಕ್ಕೆ ಹೋಗಿ ಬರ್ತೀವಿ ಅಂದ್ರೆ, ಸರಿ ನೀವು ಊಟಕ್ಕೆ ಹೋಗಿ ಬನ್ನಿ ನಮ್ದು ಆಯಿತು ಅಂತ ಹೇಳಿಬಿಟ್ಟು ನಾವು ಮೇಲ್ಗಡೆ ಬಂದ್ವಿ. ಸಿಕ್ಕಾಪಟ್ಟೆ ಸೆಕೆ ಆಗ್ತಿತ್ತು ಊಟದಲ್ಲಂತೂ. ಸರಿ ಇವರು ಕೂತ್ಕೊಂಡಿರಲಿ, ಹೆಂಗೋ ಅವ್ರು ಊಟ ಮಾಡ್ಕೊಂಡು ಬರೋ ಲೇಟ್ ಆಗುತ್ತೆ, ಅಷ್ಟರಲ್ಲಿ ಒಂದು ರೀಲ್ಸ್ ಮಾಡ್ಕೊಂಬಂದ್ಬಿಡೋಣ ಅಂತ ನಾವೆಲ್ಲರೂ ಮೇಲ್ಗಡೆ ಹೋದ್ವಿ. ನೀವು ಆಲ್ರೆಡಿ ನೋಡಿದ್ದೀರ, ನಾನು ಶಾರ್ಟ್ಸೆಲ್ಲ ಹಾಕಿದ್ದೀನಿ ಯಾವ ರೀಲ್ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಿದ್ವಿ. ಅಲ್ಲಿ ಯಾರೂ ಇರಲಿಲ್ಲ. ಸೊ ಎಲ್ಲ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಕೆರಡೆ ಬರೋಷ್ಟಕ್ಕೆ ಇವರೆಲ್ಲ ಊಟ ಮುಗಿಸ್ಕೊಂಡು ಇವರು ಬಂದಿದ್ರು. ನಾನು ಇಷ್ಟು ಬೇಗ ಊಟ ಮುಗಿಸ್ಕೊಂಡು ಬಂದ್ರಾ ಅಂತ ಕೇಳ್ತಾ ಇದ್ದೆ. ನಮ್ಮ ಚಿನ್ನಮ್ಮಗೆ ಚೋಟೆನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ, ಅಯ್ಯೋ ಅವರಿಬ್ಬರು ನೋಡಿ ಹೇಗೆ ಆಟ ಆಡ್ತಿದ್ದಾರೆ ಅಂತ, ಇಬ್ಬರು ಬಿಡ್ತಾನೇ ಇಲ್ಲ. ನಮ್ಮ ಚೋಟಿ ಏನಾದರೂ ಆ ಕಡೆ ಸ್ಟೇಜ್ ಹತ್ರ ಓಡೋದ್ರೆ, ಹೋಗ್ಬೇಡ ಬಾ ಬಾ ಅಂತ ಕರಿತಿದ್ದಾಳೆ ಅವಳು. ಇಬ್ಬರು ಖುಷಿ ಆಗೋದ್ರು, ಇಬ್ಬರು ಸಿಕ್ಬಿಟ್ರಲ್ಲ. ಹಾಗಾಗಿ ಏನೋ ನಮ್ಮ ಚಿನ್ನಮ್ಮಗೆ ನಮ್ಮ ವಾಣಿ ಏನೋ ಹೊಡೆದ್ಬಿಟ್ಟಿದ್ಲಂತೆ, ಬೇರೆ ಬಟ್ಟೆ ಹಾಕೋ ಅಂದರೆ ಇದೇ ಹಾಕೋಂತೀಯ ಅಂತ. ಹಂಗಾಗಿ ಅವಳಿಗೆ ಒದೆ ಬಿದ್ದಿದ್ದಕ್ಕೆ ಇವಳು ಸಪ್ಪಗಾಗ್ಬಿಟ್ಟಿದ್ದಾಳೆ, ಇವಳು ಸಿರಿ. ಅವಳಿಗೆ ಒದೆ ಬಿದ್ದಿದ್ದಕ್ಕೆ ಇವಳು ಸೈಲೆಂಟ್ ಆಗಿಬಿಟ್ಟಿದ್ದಾಳೆ. ನಾನೇನೋ ಇವಳು ಯಾಕೆ ಸೈಲೆಂಟಾಗಿದ್ದಾಳೆ ಅಂತ ಅಂದ್ಕೊತಾ ಇದ್ದೆ. ನಾನೆಲ್ಲ ಅವ್ರ ಅಮ್ಮ ಇಲ್ವಲ್ಲ, ಹಂಗಾಗಿ ಸೈಲೆಂಟಾಗಿದ್ದಾಳೆ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಹೀಗೆ ಕತೆ ಅಂತ ಅಂದ್ಬಿಟ್ಟು. ಪಾರ್ವತಿ ಆಂಟಿ ಬಂದು ಸವಿತಾ ಆಂಟಿ ಕರಿತಿದ್ದಾರೆ ಹೋಗಪ್ಪ ಅಂತ ನಮ್ಮ ತೇಜುಗೆ ಹೇಳ್ತಾಯಿದ್ರು. ಏಕೆಂದರೆ ಸವಿತಾ ಆಂಟಿ ಏನಕ್ಕೆ ಕರೆದ್ರು ಅಂದರೆ, ಅಲ್ಲಿ ಚೇತು ಹಿಂದೆ ನಿಂತ್ಕೊ ಬಾರಪ್ಪ ಅಲ್ಲಿ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಕರೆದ್ರು. ಸರಿ ಹೋಗಪ್ಪ ಅಂತ ಅವ್ನು ಕಳಿಸ್ದೆ. ಅವ್ರು ಪಾರ್ವತಿ ಆಂಟಿಯವ್ರು ಅವ್ರು ಹೊರಟ್ರು. ಏಕೆಂದರೆ ಅವರು ಇನ್ನೊಬ್ಬ ಅವನ ಮಗ ಸೊಸೆ ಅಂದ್ಕೊತೀನಿ, ಅವರು ಹೊರಟ್ರಲ್ಲ. ಹಂಗಾಗಿ ನಾನು ಹೋಗ್ತೀನಿ ಅವ್ರ ಜೊತೆ. ಇಲ್ಲಿ ನೋಡಿ, ನಾನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ, ನಾನು ಲಾಸ್ಟಲ್ಲಿ ಒಬ್ಬರು ಬರ್ತಾರೆ, ಒಬ್ಬ ಹುಡುಗ ಮತ್ತು ಆಂಟಿ, ಅವರು ಮಂಜು ಆಂಟಿ ಮತ್ತು ಅವ್ರ ಮಗ ಅವರು. ನಾನು ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ. ಪಾಪ ಅವ್ರು ನನಗೆ ಸಿಕ್ಕಿದ್ದು ಯಾವಾಗಂದರೆ, ನಮ್ಮದು ರಿಸೆಪ್ಷನ್ ಫೋಟೋ ಎಲ್ಲ ತೆಗೆಸ್ಕೊಂಡು ಆದಮೇಲೆ ಸಿಕ್ಕಿದ್ರು. ಅವ್ರು ನಮ್ಮ ಹಿಂದೆನೇ ಬಂದಿದ್ದಾರೆ ನೋಡಿ, ಕಾಣಿಸಿದ್ರಾ ಇವರಿಬ್ಬರು. ಆಮೇಲೆ ಗೊತ್ತಾಯಿತು ನನಗೆ, ನಾನು ಎಡಿಟ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀನಿ, ಪಾಪ ನಮ್ಮ ಹಿಂದೆನೇ ಇದ್ದರೂ ಕೂಡ ನಾನು ಮಾತಾಡಿಸ್ಲಿಲ್ವಲ್ಲ ಅಂತ. ಇವರು ಸವಿತಾ ಆಂಟಿ ನೋಡಿ, ಸವಿತಾ ಆಂಟಿ ಈ ರೀತಿ ರೆಡಿ ಆಗಿದ್ರು ರಿಸೆಪ್ಷನ್ಗೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಅವ್ರ ಅಕ್ಕ ಬಾವ ಇವರು. ಹಾಗೆ ಸವಿತಾ ಆಂಟಿಯವರ ಚಿಕ್ಕ ತಮ್ಮ, ಅಕ್ಕನ ಮಗ ಇವರು. ಇವರು ಸವಿತಾ ಆಂಟಿಯವರ ಚಿಕ್ಕಪ್ಪ ಚಿಕ್ಕಮ್ಮ ಅಂತ ಹೇಳಿದ್ನಲ್ಲ, ಅವರ ಮಗ ಸೊಸೆ ಮೊಮ್ಮಗಳು. ಇವರು US ಅಲ್ಲಿ ಇರೋದು. ಆಂಟಿ US ಅಲ್ಲಿ ಇರೋದು ಅಂತ ಹೇಳಿದರು. ಸೊ ನಾನು ಅದೇ ಹೇಳ್ತಾಯಿದ್ದೀನಿ, ನಂಗೆ ಪಕ್ಕ ಗೊತ್ತಿಲ್ಲ ಇವ್ರು ಎಲ್ಲಿದ್ದಾರೆ ಅಂತ. ಆದರೆ ಆಂಟಿ ಯಾವಾಗಲೂ ಅವ್ರ ಬಗ್ಗೆ ಹೇಳ್ತಾನೆ ಇದ್ದರು. ನಾನು ಇವಾಗ ನೋಡಿದೆ ಅವ್ರು ಯಾರು ಅಂತ ಅಂದ್ಬಿಟ್ಟು, ನೋಡಿ ಖುಷಿ ಆಯಿತು ಅವ್ರನ್ನ ನೋಡಿ. ಹಾಗೆ ಇವರು ಗೊತ್ತಲ್ಲ ಸವಿತಾ ಆಂಟಿ ತಮ್ಮನ ಹೆಂಡತಿ. ಈಗ ನಾವು ಹೋಗಿ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಆಂಟಿ ಹತ್ರ ಮಾತಾಡಿಕೊಂಡು ನಾವು ಹೊರಡ್ತಾ ಇದ್ವಿ. ಹೊರಡಬೇಕಾದ್ರೆ ನಾವು ಹೋಗಿ ಬರ್ತೀವಿ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಇದು ಅವರಮ್ಮ, ಅಂದರೆ ಇವರಮ್ಮ. ಇದೇ ಫಸ್ಟ್ ಟೈಮ್ ನಾನು ಅವ್ರನ್ನ ನೋಡ್ತಾ ಇರೋದು. ಹಾಗಾಗಿ ಹೋಗಬೇಕಾದ್ರೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾಗೆ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ನಾನು ನಮ್ಮ ಮನೆಯವರು, ಆಂಟಿ, ತಮ್ಮ, ಅಕ್ಕ ಅಂತ ಕರಿತೀನಿ ಅವ್ರನ್ನ. ಅಕ್ಕ ಅವ್ರ ಮಗನ ನಮ್ಮ ಮನೆಯವ್ರಿಗೆ ತೋರಿಸ್ತಿದ್ದೆ. ಅವ್ರ ದೊಡ್ಡ ಮಗ ಅಲ್ಲಿದ್ದಾನೆ ನೋಡ್ರಿ, ಇಬ್ಬರು ಗಂಡು ಮಕ್ಳು ಅವ್ರಿಗೆ ಅಂತ ನಾನು ಪರಿಚಯ ಮಾಡಿಸ್ತಿದ್ದೆ. ಯಾಕೆಂದ್ರೆ ನಮ್ಮ ಮನೆಯವ್ರಿಗೆ ನಾನು 2 ಟೈಮ್ ಅವ್ರು ಸಿಕ್ಕೋರು ಕೂಡ ಪರಿಚಯ ಮಾಡಿಸಿರಲಿಲ್ಲ. ಇವ್ನು ನೋಡಿ, ಇವರು ಅಕ್ಕನ ಮಗ. ಇವನೊಂಥರ ನನ್ನ ತಮ್ಮ ರಂಜಿ ಇದ್ದಾನಲ್ಲ, ಆ ಥರ ಅವರು.
ಬಾರೋ ನೀನು ನಿಂತ್ಕೊಳ್ಳೋ ಅಂತ ಹೇಳ್ತಾ ಇದ್ದೆ ಅವನಿಗೆ, ಒಂದು ವಿಡಿಯೋ ಮಾಡ್ಕೊಳ್ಳೋಣ ನಿಂತ್ಕೊಳ್ಳೋ ಅಂತ. ಆಮೇಲೆ ನಾವು ಕೆಳಗಡೆ ಬಂದ್ವಿ. ಕೆಳಗಡೆ ಬಂದಾಗ ಅಲ್ಲೊಂದು ಐಸ್ ಕ್ರೀಮು, ಬೀಡ ಗೊತ್ತಲ್ಲ ನಿಮಗೇ, ಮತ್ತು ಫ್ರೂಟ್ ಸಲಾಡು ಎಲ್ಲ ಇತ್ತು. ನನಗಂತೂ ಊಟ ಮಾಡಿದ ಮೇಲೆ ಇವೆಲ್ಲ ನನಗೆ ಯಾವುದೂ ಸೇರೋದೇ ಇಲ್ಲ. ನನಗೆ ನಮ್ಮ ತೇಜು ಮತ್ತು ನಮ್ಮ ಲಕ್ಷ್ಮೀನ ಸೀರೀಸ್ ಚಿನ್ನಮ್ಮ ಇವರೆಲ್ಲ ತಿಂತಾಯಿದ್ರು. ಹಾಗೆ ನಾವು ಹೊರಟ್ವಿ, ಅವರು ಕೂಡ ಹೊರಟ್ರು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್. ಅವರು ಆ ಕಡೆ ಹೋದರು, ನಾವು ಈ ಕಡೆ ಬಂದ್ವಿ ಮನೆಗೆ ಬರೋಷ್ಟೊತ್ತಿಗೆ